ವೆಲ್ಕಮ್ ಟು ಶ್ಯಾಮಲಾ ಭೀಮರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ಕೊತಾ ಇರೋದು ಬೆಂಡೆ ಮಸಾಲ. ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ಅದಕ್ಕೆ ಮಸಾಲ ಹಾಕಿದರೆ ಬೆಂಡೆ ಮಸಾಲ. ಇವಾಗ ಒಂದು ಪಾತ್ರೆಯಲ್ಲಿ ಹಾಕಿ ಬೆಂಡೆಕಾಯಿ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸ್ಕೋಬೇಕು. ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು. ನೀರಿದ್ದರೆ ಲೋಳೆ ಭಾಳ ಲೋಳೆ ಥರ ಬರುತ್ತೆ ಕಟ್ ಮಾಡಬೇಕಾದ್ರೆ. ನೀಟಾಗಿ ಒರೆಸ್ಕೊಂಬಿಟ್ರೆ ಆ ಥರ ಬರಲ್ಲ. ಇವಾಗ ನಾನು ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕಿ ನೀಟಾಗಿ ಹುರ್ಕೋಬೇಕು ಬೆಂಡೆಕಾಯಿ. ಅದಾದ ನಂತರ ಒಗ್ಗರಣೆಗೆ ಇವಾಗ ಇದು ಹುರಿಯೋಕೆ ಒಂದು ಕಡೆ ಇಟ್ಟೆ. ಇವಾಗ ಒಗ್ಗರಣೆಗೆ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದು ಒಂದು ಟೊಮೊಟೊ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸೇಮ್ ಪಲ್ಯ ಹೇಗೆ ಮಾಡ್ತೀವಿ ಹಾಗೆ, ಆದರೆ ಇದಕ್ಕೊಂದು ಸ್ವಲ್ಪ ಮಸಾಲೆ ಹಾಕ್ಕೊತೀನಿ ನಾನು. ಚೆನ್ನಾಗಿ ಹುರ್ಕೋಬೇಕು. ಅದು ಫುಲ್ಲು ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಒಂದು 2 ಗಡ್ಡೆ ಜವಾರಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಅದಕ್ಕೆ. ಇವಾಗ ಮಸಾಲೆಗೆ ಬಿಡಿಸಿಟ್ಕೊತಾ ಇದ್ದೀನಿ. ಈಗ ನೋಡಿ ಬೆಂಡೆಕಾಯಿ ಈ ಥರ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರಿತು ಅಷ್ಟು ಚೆನ್ನಾಗಿ ಆಗುತ್ತೆ. ಮಸಾಲೆಗೆ ಅಂತ ಹೇಳಿದ್ನಲ್ವ, ಒಂದು ಸ್ವಲ್ಪ ಕಾಯಿ ತುರ್ಕೊತಾ ಇದ್ದೀನಿ. ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಜೀರಿಗೆ, ತುರಿದಿಟ್ಕೊಂಡಿರೋಂಥ ಕಾಯಿ, ಆಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ನೆನೆಸಿರುವಂಥದ್ದು. ರುಬ್ಬಿ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಅದೇ ಬಾಣಲಿಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ ಜಜ್ಜಿಬಿಟ್ಟು, ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಕರಿಬೇವು ಸೊಪ್ಪು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಾಗುತ್ತೆ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು ಅದನ್ನು. ಸ್ವಲ್ಪ ಟೊಮೆಟೊ, ಸ್ವಲ್ಪ ಅರಿಶಿನ, MTR ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು. ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನು ಜಾಸ್ತಿನೇ ಹಾಕ್ಕೊತೀನಿ. ನಮ್ಮ ಮನೇಲಿ ಖಾರ ಊಟ ಮಾಡ್ತಾರೆ. ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ನೀರು ನಿಮಗೆ ಸ್ವಲ್ಪ ತಿಳುವಾಗಿ ಬೇಕು ಮಸಾಲೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೀರು. ನಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನಾನು ನೀರು ಜಾಸ್ತಿ ಹಾಕಿಲ್ಲ. ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೆಡಿ ಆಯಿತು ಬೆಂಡೆ ಮಸಾಲ. ಸಕ್ಕ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಾವು ಊಟ ಮಾಡಿದ್ದು ಮಕ್ಕಳು ಊಟ ಮಾಡ್ಬೇಕಂತ ಏನಿರೋದಲ್ವ. ಹಾಗಾಗಿ ನಾನು ಬೆಂಡೆ ಮಸಾಲ ತಿನ್ನಲ್ಲ ಅಂದರೂ ಅವರಿಗೆ ಆಮ್ಲೆಟ್ ಹಾಕ್ಕೊಡ್ತಾ ಇದ್ದೀನಿ. ಆಮ್ಲೆಟ್ ಹಾಕಿ ಒಂದು ಕಡೆ ಸೈಡಿಗೆ ಎತ್ತಿಟ್ಟೆ. ಅದಕ್ಕೆ ಕಾಂಬಿನೇಷನ್ನು ಚಪಾತಿ ಮಾಡ್ಕೊತಾ ಇದ್ದೀನಿ. ಬೆಂಡೆ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ನಮ್ಮ ಮನೇಲಿ ಮಾತ್ರ ತುಂಬಾ ಚೆನ್ನಾಗಾಗಿದೆ, ಯಾವ ಥರ ಮಾಡಿದೀಯಾ ಅಂತ ಹೇಳ್ತಾಯಿದ್ರು. ನಾನು ಏನೇ ಮಾಡಲಿ ಇಷ್ಟಪಟ್ಟು ಊಟ ಮಾಡ್ತಾರೆ. ಮಕ್ಕಳು ಕೂಡ ಯಾವಾಗಲೂ ತರಕಾರಿ ಊಟ ಮಾಡಿದ್ರೆ ಇವತ್ತದು ಬೆಂಡೆ ಮಸಾಲ ಬೇಡ ನನಗೆ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಯಾಕೋ ಇಷ್ಟ ಆಗಿಲ್ಲೇನೋ, ಹಾಗಾಗಿ ಬೇಡ ಅಂತಾಯಿದ್ರು. ಹಾಗಾಗಿ ನಾನು ಬೇಡ ಅಂತಾರೆ ಅಂತ ಫೋರ್ಸ್ ಮಾಡಿ ಏನೂ ತಿನ್ನಿಸ್ಬಾರ್ದಲ್ವ ಮಕ್ಕಳಿಗೆ. ಅವ್ರಿಗೇನು ಇಷ್ಟ ಆಗುತ್ತೆ ಅದೇ ಮಾಡಿಕೊಟ್ರೆ ಖುಷಿ ಪಡ್ತಾರೆ ಅಂದ್ಬಿಟ್ಟು ಅವರಿಗೆ ಆಮ್ಲೆಟು ಚಪಾತಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ ನಾನು. ಆಮೇಲೆ ಈ ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬಾ ಕಾಲು ನೋವು ಇರುತ್ತಲ್ವ, ಅದರೊಳಗೆ ಲೋಳೆ ಥರ ಇರುತ್ತಲ್ವ, ತುಂಬಾ ಕಾಲು ನೋವು ಇದ್ದರೆ ಕಾಲು ನೋವು ಸ್ವಲ್ಪ ಸರಿ ಹೋಗ್ತಾ ಇರುತ್ತೆ ಬೆಂಡೆಕಾಯಿ ಜಾಸ್ತಿ ಯೂಸ್ ಮಾಡೋದ್ರಿಂದ. ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಅದೊಂದು ಬೆಂಡೆಕಾಯ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದು ಯಾವ ಥರ ಮಾಡಬೇಕು ಅಂತ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ತಲುಪುತ್ತೆ. ಇಲ್ಲಿ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ ಇವತ್ತು ಟೇಸ್ಟ್ ಮಾಡೋಕ್ಕೆ. ಹೇಗೆ ಹೇಳ್ತಾನೆ ನೋಡಿ, ಸೂಪರಾಗಿದೆ ಅಂತ ಹೇಳ್ತಾ ಇದ್ದೇನೆ.